ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಪ್ರಿಯ ಸಹೋದರಿಯರಿಗೆ, ನನ್ನ ಪ್ರಿಯ ಸಹೋದರರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸೋಣ. 1 ಯೋಹಾನನು ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನ ಓದಿಕೊಳ್ಳೋಣ. ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುತ್ತಿರುವ ಸಂದೇಶವೇನೆಂದರೆ, ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಸ್ವಲ್ಪವೂ ಕತ್ತಲೆ ಇಲ್ಲ ಎಂಬುದೇ. ನಾವು ದೇವರೊಂದಿಗೆ ಅನ್ಯೋನ್ಯತೆಯುಳ್ಳವರಾಗಿದ್ದೇವೆಂದು ಹೇಳಿಕೊಳ್ಳುತ್ತಾ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನು ಅನುಸರಿಸುವವರಲ್ಲ ಎಂದು ತಿಳಿದು ಬರುತ್ತದೆ. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡದಲ್ಲೊಬ್ಬರು ಅನ್ಯೋನ್ಯತೆಯಲ್ಲಿರುತ್ತೇವೆ. ಆತನ ಒಬ್ಬನೇ ಕುಮಾರನಾದ ಯೇಸುವಿನ ರಕ್ತವು ನಮ್ಮನ್ನು ಸಕಲ ಪಾಪಗಳಿಂದ ಬಿಡಿಸಿ ಶುದ್ಧೀಕರಿಸುತ್ತದೆ. ನೋಡಿ ಪ್ರಿಯರೇ, ಇಲ್ಲಿ ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಸ್ವಲ್ಪವೂ ಕತ್ತಲೆ ಇಲ್ಲ. ಬೆಳಕಿನ ಕಾರ್ಯದಲ್ಲಿ ದೇವರ ಚಿತ್ತಾನುಸಾರ ನಾವು ನಡೆಯುವಾಗ ಆತನ ಕ್ರಿಯೆಗಳನ್ನು ನಾವು ನೆರವೇರಿಸುವವರಾಗಿರುತ್ತೇವೆ. ಪ್ರಿಯರೇ, ದೇವರಲ್ಲಿದ್ದು ನಾವು ಕತ್ತಲೆಯ ಕ್ರಿಯೆಗಳಲ್ಲಿ ನಡೆದರೆ ನಾವು ಸುಳ್ಳಾಡುವವರಾಗಿರುತ್ತೇವೆ. ಪ್ರಿಯರೇ, ಆದುದರಿಂದ ಕತ್ತಲೆ ಕಾರ್ಯಗಳನ್ನು, ಕತ್ತಲೆ ಕ್ರಿಯೆಗಳನ್ನು, ಪಾಪದ ಸಂಬಂಧಪಟ್ಟ ಕ್ರಿಯೆಗಳನ್ನು ನಾವು ಬಿಟ್ಟು ದೇವರ ಬೆಳಕಿನಲ್ಲಿ ನಡೆಯಬೇಕೆಂದು ಈ ವಾಕ್ಯವು ಈ ಸಮಯದಲ್ಲಿ ಎಚ್ಚರಿಸುತ್ತಿದೆ. ಪ್ರಿಯರೇ, ಮತ್ತು ನಾವು ನಮ್ಮ ತಪ್ಪುಗಳನ್ನು, ಪಾಪಗಳನ್ನು ಒಪ್ಪಿಕೊಂಡು ದೇವರಿಗೆ ಅರಿಕೆ ಮಾಡಿದಾಗ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಎಲ್ಲ ಪಾಪಗಳನ್ನು ಆತನು ಕ್ಷಮಿಸುತ್ತಾನೆ. ಪ್ರಿಯರೇ, ಆದುದರಿಂದ ನಮ್ಮಲ್ಲಿರುವ ಎಲ್ಲ ಕತ್ತಲೆಗೆ ಸಂಬಂಧಪಟ್ಟಂಥ ಕಾರ್ಯಗಳನ್ನು, ಪಾಪದಿಂದ ನಾವು ಎಲ್ಲ ಬಿಡುಗಡೆ ಹೊಂದಿ ದೇವರನ್ನು ನಂಬಿಕೆಯಿಂದ ಪ್ರಾರ್ಥಿಸುವಾಗ ಆತನ ರಕ್ತವು ನಮ್ಮನ್ನು ಶುದ್ಧಿ ಮಾಡುತ್ತದೆ. ಪ್ರಿಯರೇ, ಯೇಸುವಿನ ರಕ್ತವು ನಮ್ಮ ಎಲ್ಲ ಪಾಪಗಳನ್ನು ತೊಳೆದು ಶುದ್ಧಿ ಮಾಡುತ್ತದೆ. ಪ್ರಿಯರೇ, 1 ಯೋಹಾನ 1:9 ವಚನ ಓದಿಕೊಳ್ಳೋಣ. ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ಸಕಲ ಅನೀತಿಯಿಂದ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಹೌದು ಪ್ರಿಯರೇ, ಪಾಪಕ್ಕೆ ಸಂಬಂಧಪಟ್ಟ ಕ್ರಿಯೆಗಳಿಂದ ನಾವು ಬಿಡುಗಡೆ ಹೊಂದಿ ನಂಬಿಕೆಯಿಂದ ದೇವರನ್ನು ಪ್ರಾರ್ಥಿಸಿದಾಗ, ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದಾಗ ಆತನು ನಮ್ಮ ಎಲ್ಲ ಪಾಪಗಳನ್ನು, ತಪ್ಪುಗಳನ್ನು ಆತನು ಕ್ಷಮಿಸಿ ತನ್ನ ರಕ್ತದಿಂದ ನಮ್ಮನ್ನು ಶುದ್ಧಿ ಮಾಡುವನು. ಪ್ರಿಯರೇ, ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಯಜ್ಞದ ಕುರಿಮಾರಿ ನನ್ನೇಸುರಾಜನೇ, ನನ್ನನ್ನು ಬದುಕಿಸಲು ನೀನೊಂದು ಬಲಿಯಾದೆ. ಯಜ್ಞದ ಕುರಿಮಾರಿ ನನ್ನೇಸುರಾಜನೇ, ನನ್ನನ್ನು ಬದುಕಿಸಲು ನೀನೊಂದು ಬಲಿಯಾದೆ. ಕೈಕಾಲ್ಗಳಲ್ಲಿ ಮೊಳೆ ಹೊಡೆದರು, ಬರ್ಜಿಯ ತಿವಿತ ಪಕ್ಕೆಯಲಿ. ಕೈಕಾಲ್ಗಳಲ್ಲಿ ಮೊಳೆ ಹೊಡೆದರು, ಬರ್ಜಿಯ ತಿವಿತ ಪಕ್ಕೆಯಲಿ. ಆ ರಕ್ತವು ಸುರಿಯಿತು ಧರೆಯಲ್ಲಿ, ನಮ್ಮೆಲ್ಲರ ಪಾಪವ ತೀರಿಸಿತು. ಆ ರಕ್ತವು ಸುರಿಯಿತು ಧರೆಯಲ್ಲಿ, ನಮ್ಮೆಲ್ಲರ ಪಾಪವ ನೀಗಿಸಿತು. ಯಜ್ಞದ ಕುರಿಮಾರಿಯೇ ನನ್ನೇಸುರಾಜನೇ, ನನ್ನನ್ನು ಬದುಕಿಸಲು ನೀನೊಂದು ಬಲಿಯಾದೆ. ಯಜ್ಞದ ಕುರಿಮಾರಿ ನನ್ನೇಸುರಾಜನೇ, ನನ್ನನ್ನು ಬದುಕಿಸಲು ನೀನೊಂದು ಬಲಿಯಾದೆ.
ಸ್ತೋತ್ರ ಸ್ತೋತ್ರ, ಪರಿಶುದ್ಧನೇ ಪರಿಶುದ್ಧನೇ, ಮಹೋನ್ನತನೇ, ಸ್ತೋತ್ರ ಕರ್ತನೆ. ಹೌದು ಕರ್ತನೆ, ಅಪ್ಪ ನೀನು ನಮ್ಮ ಪಾಪಗಳಿಗಾಗಿ ಅಪ್ಪ ಜಜ್ಜಲ್ಪಟ್ಟಂಥ ದೇವರು, ನಮ್ಮ ಪಾಪಗಳಿಗಾಗಿ ಅಪ್ಪ ತಲೆಗೆ ಮುಳ್ಳು ಕಿರೀಟವನ್ನು ಧರಿಸಿಕೊಂಡಂಥ ದೇವರು, ನಮ್ಮ ಪಾಪಗಳಿಗಾಗಿ ಕರ್ತನೆ ಅಪ್ಪ ನೀನು ಕೈ ಕಾಲುಗಳಲ್ಲಿ ಮೊಳೆಯನ್ನು ಜಡಿಸಿಕೊಂಡಂಥ ದೇವರು ಕರ್ತನೆ. ಸ್ತೋತ್ರ. ಹೌದು ಕರ್ತನೆ, ಹೌದು ಕರ್ತನೆ, ನೀನು ನಮ್ಮ ಪಾಪಗಳಿಗಾಗಿ ಅಪ್ಪ ನೀನು ನಿನ್ನ ರಕ್ತವನ್ನು ಸುರಿಸಿದಂಥ ದೇವರು ಕರ್ತನೆ. ಹೌದು ಕರ್ತನೆ, ಅಪ್ಪ ಹೌದು ಕರ್ತನೆ, ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ನಾವು ಜೀವಿಸುವಂತೆ ನಮ್ಮ ಪ್ರತಿಯೊಬ್ಬೊಬ್ಬರನ್ನು ಬಲಪಡಿಸು. ಕತ್ತಲೆಗೆ ಸಂಬಂಧಪಟ್ಟ ಎಲ್ಲ ಕಾರ್ಯಗಳನ್ನು ನಮ್ಮಿಂದ ಬಿಡುಗಡೆ ಮಾಡು. ಪಾಪಕ್ಕೆ ಸಂಬಂಧಪಟ್ಟ ಎಲ್ಲ ಕಾರ್ಯಗಳನ್ನು ನಮ್ಮಿಂದ ಬಿಡುಗಡೆ ಮಾಡು ಕರ್ತನೆ. ಈ ಸಮಯದಲ್ಲಿ ಪ್ರತಿಯೊಬ್ಬೊಬ್ಬ ವಿಶ್ವಾಸಿಗಳನ್ನು ದರ್ಶಿಸು, ಪ್ರತಿಯೊಬ್ಬೊಬ್ಬ ಸೇವಕರನ್ನು ದರ್ಶಿಸು ಕರ್ತನೆ. ಪ್ರಪಂಚದಲ್ಲಿರುವ ಪ್ರತಿಯೊಬ್ಬರನ್ನು ದರ್ಶಿಸಿ ಕಾರ್ಯವನ್ನು ಮಾಡು ಕರ್ತನೆ. ಪರಿಶುದ್ಧವಾದ ಶುಕ್ರವಾರ ದಿನವನ್ನು ಎಲ್ಲರೂ ಅಪ್ಪ ಪರಿಶುದ್ಧರಾಗಿ ಆಚರಿಸುವಂತೆ ಎಲ್ಲರನ್ನು ಬಲಪಡಿಸಿ ಸಹಾಯ ಮಾಡು ಕರ್ತನೆ. ಈ ಚಿಕ್ಕ ಪ್ರಾರ್ಥನೆ ಯೇಸುವಿನ ಪರಿಶುದ್ಧ ದಿವ್ಯನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.